ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ನುಡಿಸುವ ಬರೀ. ಎಲ್ಲರಿಗೂ ನನ್ನ ಶರ್ಮಾರ್ಥಿಗಳು. ಈ ಫಿಸಿಯೋಥೆರಪಿ ಕ್ಯಾಂಪಿನ ಒಂದು ಉದ್ದೇಶ, ಈ ಮಷೀನನ್ನು ನಾನು 5 ತಿಂಗಳ ಮುಂಚೆನೇ ನಾನು ಹುಡುಕಿದೆ, ನನಗೆ ಸಿಗಲಿಲ್ಲ. ಅಂತ ನಾನು ಹೊರಸ್ತಾ ಇರಬೇಕಾದ್ರೆ ವಿಠಲ್ ದೇವರ ಕಿತ್ತೂರು ಗುರಾಪೇಟೆ ವಿಠಲ್ ದೇವರ ದೇವಸ್ಥಾನದೊಳಗೆ ಒಂದು ಕ್ಯಾಂಪ್ ಮಾಡಿದಾರಂತ ಸುದ್ದಿ ಬಂತು. ಅದರ ನಂತರ ನಮ್ಮ ಗುರು ಬಸವ ಮಂಟಪ, ಬಸವನಗರ, BD ರೋಡ್ ಅಲ್ಲಿ ಅದರಲ್ಲಿ ನಾನು ಒಬ್ಬ ಕಮಿಟಿ ಸದಸ್ಯನಾಗಿರೋದ್ರಿಂದ ನನಗೆ ಅಲ್ಲಿ ಕ್ಯಾಂಪ್ ಫಿಸಿಯೋಥೆರಪಿದು ಫುಟ್ಬಾಲ್ಸ್ ಕಂಪನಿಯಿಂದ ಫುಟ್ಬಾಲ್ಸ್ ಥೆರಪಿ ಕಾರ್ಯಕ್ರಮ ನಡೀತಾ ಇದೆ ಅಂತಂದಾಗ ಖುಷಿಯಿಂದ ನಾನು ಅಲ್ಲಿ ಹೋದೆ. ಒಂದು 5-6 ದಿವಸ ನಾನು ಅದನ್ನು ಚಿಕಿತ್ಸೆ ತಗೊಂಡಾಗ ನನಗೆ ಅದರ ಅರಿವು ಮೂಡಿತು. ಅಲ್ಲೇ ನಾನು 2 ದಿನ ಥೆರಪಿ ನಾನು ತಗೋಬೇಕಾದ್ರೆ ಅವ್ರಿಗೆ ಪದೇ ನಾನು ನಮ್ಮ ಇನ್ನೊಂದು ಕ್ಯಾಂಪ್ ಕೊಡ್ರಿ, ನಮ್ಗೆ ಇನ್ನೊಂದು ಕ್ಯಾಂಪ್ ಕೊಡ್ರಿ, ಇಲ್ಲೇ ಜನರಿಗೆ ಪಾಲು ಕೊಟ್ಟಿಲ್ಲ, 20 ಜನ ಬರಕತ್ತಾರು ಅಂತೇಳಿ ನಾನು ಅವ್ರಿಗೆ ಬೇಡ್ಕೊಂಡಾಗ ಅವರು ಕ್ಯಾಂಪ್ ಮುಗಿಯೋತನ ನನಗೆ ಏನು ಹೇಳಿಲ್ಲ. ಆಮೇಲೆ ಅಲ್ಲಿ ಕ್ಯಾಂಪ್ ಮುಗಿದು ಒಂದು 4 ದಿವಸದ ತನೂ ನನಗೆ ಅವ್ರು ಏನು ಸ್ಪಂದನೆ ಕೊಡಲಿಲ್ಲ. ನಾನು ಅಷ್ಟಾದ್ರೂ ಅವ್ರಿಗೆ ಬಿಡಲಿಲ್ಲ. ಪದೇ ಅವರಿಗೆ ಕಾಲ್ ಮಾಡಿ ಇಲ್ಲ ನಮ್ಗೆ ಕೊಡಾಕಬೇಕು, ನೀವು ಕೊಡಾಕಬೇಕು ಅಂತ ತಿಳ್ಕೊಂಡಾಗ ಇಲ್ಲ ನಾವು ಮೇಲಾಧಿಕಾರಿಗಳಿಗೆ ಕೇಳ್ಕೊಂಡು ನಿಮ್ಗೆ ತಿಳಿಸ್ತೇನೆ ಅಂತ ಅವ್ರಿಗೆ ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಂಡು ನನಗೆ ತಿಳಿದು ನನಗೆ ಅಪಾರವಾದ ಸಂತೋಷ. ಯಾಕಂತಂದ್ರೆ ಆ ಮಷೀನ್ ನಾನು ಹುಡುಕಿದ್ರೆ ನನಗೆ ಸಿಗಲಿಲ್ಲ. ಆ ಟೈಮ್ದಾಗ ಯಾಕೆ ಹುಡುಕಿದ್ದೆ ಅಂತಂದ್ರೆ ನಮ್ಮ ತಾಯಿಯವರಿಗೆ ಲಘುವ ಆಗಿದ್ದರಿಂದ ಆ ಮಷೀನದ ಅವಶ್ಯಕತೆ ನನಗಿತ್ತು. ಅದನ್ನು ಎಷ್ಟೋ ಪ್ರಯತ್ನ ಮಾಡಿದ್ರೆ ನನಗೆ ಸಿಗಲಿಲ್ಲ. ಅವಾಗ ನನ್ನ ಕೈಯೊಳಗೆ ಇರಲಿಲ್ಲ. ಈಗ ಆ ಮಷೀನ್ ನನ್ನ ಕೈಯೊಳಗೆ ತಂದು ಸಿಕ್ಕತಿ, ಅದನ್ನು ತಂದು ನಿಮ್ಮೆಲ್ಲರಿಗೂ ಮುಟ್ಟಿಸಿದ್ದೀನಿ. ಆ ಮುಟ್ಟಿಸಿದ ಸಂತೋಷ ನನಗೆ ಆಗಿದೆ. ಉಚಿತ ಥೆರಪಿಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ನಿಶ್ಚಿಂತೆಯ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯಮಾನಗಳನ್ನು ನೋಡುತ್ತಾ, ಈಗ ನಾನು ಇವತ್ತಿನ ದಿವಸ ಇಲ್ಲಿ ನೋಡಿದ್ವು ಅದ್ರ ಬಗ್ಗೆ ಹೇಳಲಿಕ್ಕೆ ಡಾಕ್ಟರ್ ಬಂದಿದ್ದಾರ. ಆದ್ರೆ ಒಂದೆರಡು ಅನುಭವ ಏನಪ್ಪ ಅಂತಂದ್ರೆ, ಈ ಒಂದು ಫಿಸಿಯೋಥೆರಪಿಯಲ್ಲಿ ನಾವೇನು ತಗೊಂಡಿದ್ವು, ನಾವು ಅವಾಗಿಂದ ನಾ ಇಲ್ಲಿ ಬರಾಕ್ತಿದ್ದೇನೆ. ಈ ಫಿಸಿಯೋಥೆರಪಿ ತಗೊಂಡಾಗ ನಮ್ಮ ಮನುಷ್ಯರೊಳಗೆ ಮಸೀನ್ಗಾಗಿ ಕೊಟ್ಟಾಗ ಒಂದು ಹೊಸ ಉತ್ಸಾಹ ನಮ್ಮ ಮೈಯೊಳಗೆ ಇದಾಗ್ತಾ ಇದೆ. ಆ ಒಂದು ಥೆರಪಿ ಏನಿದ್ದಲ್ಲ, ಅಕಸ್ಮಾತ್ ಒಂದು ತರಿಸಿದ ಏನೋ ಒಂದು ನಾವು ಕಲ್ಪನೆ ರೂಪಾಯಿ ಇವತ್ತ ಈ ಒಂದು ಉಚಿತ ಒಂದು ನಡೆದಿದೆ. ಇದರ ಭಾಗವಹಿಸಿದ ಅದರ ಸದುಪಯೋಗ ನಾವು ಪಡ್ಕೊಂಡಿಲ್ಲ ಅಂತಂದ್ರೆ ಒಂದು ಏನೋ ನಾವು ಪಡ್ಕೊಂಡಿವಿ ಅಂತ ಏನೋ ಅನಿಸ್ತಾ ಇದೆ. ಆ ಕಾರಣ ನಾವು ಫಿಸಿಯೋಥೆರಪಿ ತಗೊಂಡನು. ಆ ಫಿಸಿಯೋಥೆರಪಿ ತಗೊಂಡಾಗ ನಮ್ಮ ಮನುಷ್ಯನೊಳಗೆ ಒಂದು ಹೊಸ ಶಕ್ತಿ ಬಂದಂಗ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇದೆ. ಆ ಕಾರಣ ಇದರ ಸದುಪಯೋಗವನ್ನ ತಾವೆಲ್ಲರೂ ಪಡ್ಕೊಳ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು 2 ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ಧನ್ಯವಾದ ಮಾತುಗಳನ್ನು. ಏನಂತೆ ಅಂತಂದ್ರೆ, ನಿಮ್ಮ ಮನೆಯೊಳಗಿರ್ತಕ್ಕಂಥ 16 ರಿಂದ 35 ವರ್ಷದ ಒಳಗಿನ ಮಕ್ಕಳನ್ನ ಒಂದು ಸಂಘಟನೆ ಮಾಡಕತ್ತೀವಿ, ಭಾರತ್ ಜೋಡೋ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿಸುವಂಥ ಉದ್ದೇಶದ. ನಮ್ಮ ವಿಡಿಯೋ ಅವ್ರು ಬರಬೇಕಾಗಿತ್ತಿಲ್ಲ, ಕಾರಣಾಂತರದಿಂದ ಅವ್ರ ವಿಷಯದ ಕೆಲಸದ ಒತ್ತಡ ಭಾಳ ಇವತ್ತಿನ ಸರ್ಕಾರಿ ನೌಕರರಿಗೆ. ತಾವು ಸಾಕಷ್ಟು ನಮಗೆ ಸಹಾಯವನ್ನು ಕೊಟ್ಟ ಒಂದು 100 ಜನರನ್ನು ಸದಸ್ಯರು ಮಾಡ್ಕೋಬೇಕಾಗಿದೆ. ಮನೆಗೆ ಹೋಗಿ ಅದು ಆಧಾರ್ ಲಿಂಕ್ ಇರುವಂಥ ಮೊಬೈಲ್ OTP ಬರ್ತದೆ, ಆನಂತರ ಫೇಸ್ ಕ್ಯಾಪ್ಚರ್ ಆಗ್ತದೆ, ಮುಖ ಚೆಹರೆ. ಇಷ್ಟು ಒಂದು ಸರ್ಕಾರಿ ಯೋಜನೆ ಅದ. ದಯವಿಟ್ಟು ವಿನಂತಿ ಮಾಡ್ಕೊಳ್ತಾ ಬಂದಿರತಕ್ಕಂಥ ಪಾಲಕರಿಗೆ, ಯಾಕಂದ್ರೆ ವಿದ್ಯಾರ್ಥಿಗಳು ಈಗಾಗಲೇ ಶಾಲೆಗೆ ಹೋಗ್ಯಾರ, ನಿಮ್ಮ ಮನೆಯೊಳಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನು ತಿಳಿಸಿ ಒಂದು 100 ಸದಸ್ಯರನ್ನು ನಾವು ಈ ಒಂದು ಪಂಚಾಯತಿ ವ್ಯಾಪ್ತಿಯೊಳಗೆ 5 ಹಳ್ಳಿ ಬರ್ತಾವ. ಆ 5 ಹಳ್ಳಿ ಒಳಗೆ ಯುವಕರನ್ನು ಹುಡುಕಿ ಭಾರತ್ ಜೋಡೋ ಅಂತಕ್ಕಂಥ ಒಂದು ಸರ್ಕಾರದ ಕನಸದ ಒಂದು 10 ಲಕ್ಷ ಅನುದಾನವನ್ನು ಕೊಡುವಂಥ ಒಂದು ಯೋಜನೆ ಹಾಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಾನು ಪಾಲಕರಲ್ಲಿ ವಿನಂತಿ ಮಾಡಿಕೊಳ್ತಾ ಈ ಸಂಘಟನೆಗೆ ತಾವು ಕೂಡ ಕೈ ಜೋಡಿಸ್ಬೇಕು. ಅವರು ಯುವಕರು ಇರ್ತಾರ, ಬಹುಶಃ ಅವ್ರ ತಿಳುವಳಿಕೆ ಕಡಿಮೆ ಬರ್ತದ,
ಮನೆಯೊಳಗಿರ್ತಕ್ಕಂಥ ಪಾಲಕರು ಸ್ವಲ್ಪ ಅವ್ರಿಗೂ ತಿಳುವಳಿಕೆ ಕೊಟ್ಟ ಈ ಸಂಘಟನೆಗೆ ತಮ್ಮದ ಸಹಕಾರವನ್ನು ನಾನು ಪಂಚಾಯತ್ ವತಿಯಿಂದ ಕೋರ್ತಾ ಈ ಒಂದು ಕಾರ್ಯಕ್ರಮದೊಳಗ ಈ ಒಂದು ವಿನಂತಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟನೆಗೆ ನಾನು ಧನ್ಯವಾದಗಳನ್ನು ತಿಳಿಸಿ ತಮಗೆ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೀನಿ. ಸಂಘಟನೆಗೆ ಕೈ ಜೋಡಿಸುವಂತೆ. ಅತಿಥಿಗಳಿಗೆ ತಮಗೆಲ್ಲರಿಗೂ ನಮಸ್ಕಾರಗಳು. ನಮಗೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ಈಗಾಗಲೇ ನನಗೆ ಭಾಳ ಖುಷಿಯಾಗಿದ್ದು ಅಂದರೆ ಕಿತ್ತೂರು ರಾಘವೇಂದ್ರ ಮಠದವರು ನೋಡಿದ್ದು, ಬಸವಮಠದವರು ನೋಡಿದ್ದು, ನಮ್ಮ ನಿಚ್ಚುಕಿ ಗ್ರಾಮದೊಳಗ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗ ಮಾಡಿಕೊಂಡಿದ್ದಾರೆ. ಮತ್ತು ಬಂದಂಥ ಅತಿಥಿಗಳ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಈ ಮಂಜುನಾಥ್ ಮತ್ತು ಅವರ ಮಿತ್ರರು ಪ್ರತಿದಿನ ಹೇಳ್ತಾರೆ, ತಪ್ಪದ ಇವತ್ತು ಯಾರು ತಪ್ಪಿಸ್ಬೇಡ್ರಿ, ಒಂದು ವೇಳೆ ಇವತ್ತು ಬರದೇ ಇದ್ರೆ ನಾಳೆ ನಿಮಗೆ ತರೋರಿ ಉಚಿತವಾಗಿ ಆ ಅತಿಥಿಗಳು ಬಂದಾಗ ಎಲ್ಲ ಬಂದಿದ್ದೆಲ್ಲ ಭಾಳ ಖುಷಿ ಆಯಿತು. ಇದರ ಸದುಪಯೋಗ ಪಡ್ಕೊಳ್ಳಿ. ಇದಕ್ಕೆ ಕಾರ್ಯಕರ್ತ ಅಂತಂದ್ರೆ ಬಸವರಾಜ ಅವರಲ್ಲಿ ಅವ ಶ್ರಾವಣ ಮಾಸವನ್ನು ಇಟ್ಕೊಂಡಿದ್ದಾನೆ. ಅವ ಬಸವ ಭಕ್ತ, ಬಸವ ತತ್ವದೊಳಗ ನಂಬಿಕೆ ಪ್ರಚಾರ ಮಾಡುವವನು ಪ್ರಮುಖ ಪಾತ್ರ ವಹಿಸಿದರು. ನಾನು ಹಿಂದಿನ ಸರಿ ಬಂದಾಗ ಸರ್ ಬಂದಿದ್ದಾರೆ, ಅಕ್ಕ ಬಂದಿದ್ದಾರೆ. ಏನಂತಂದ್ರೆ ಬಹಳ ಜನರಲ್ಲಿ ಇವನು ಮಾರು ಉದ್ದೇಶದಿಂದ ಅಥವಾ ವ್ಯಾಪಾರ ಕಮರ್ಷಿಯಲ್ ಇದರಿಂದ ಬಂದಾರು ಅಂತೇಳಿ ಅವರ ಹೇಳಿಕೆ ಅಂದರೆ ಯಾರಿಗೆ ಅವಶ್ಯಕತೆ ಅದ. ಯಾಕಂದ್ರೆ ನೀವು ಇಲ್ಲಿ ಬರುವಂಥ ಆಸೆಗೆ ತೊಗೊಂಡು ಹೋಗ್ತೀರಿ. ಯಾರ ಅನುಕೂಲಸ್ಥರಲ್ಲಿ ಅವನ್ನ ಖರೀದಿ ಮಾಡಿ ಬಹುಶಃ ರಿಯಾಯಿತಿ ತಂದವರನ್ನು ಅವ್ರು ಕೊಡ್ಬೋದು. ಮನೆಯೊಳಗಾದ ಮನೆಯ ಎಲ್ಲ ಸದಸ್ಯರು ನಮಗೆ ಬೇಕಾದ ಸಮಯದಲ್ಲಿ ಬೆಳಗಿನ ಸಮಯ, ಸಾಯಂಕಾಲದ ಸಮಯ, ಅನುಕೂಲ ಆದ ಮಧ್ಯಾಹ್ನದ ಸಮಯ 3 ಸಲ ತಗೊಂಡ್ರೆ ಇದ್ದಂಥ ರೋಗಗಳು ಮಾಯ ಆಗ್ತಾವ ಅನ್ನೋಂಥ ನಾವು ನಮ್ಮ ಮನೆಯೊಳಗ ಇದ್ರೊಳಗೆ ವಿಠ್ಠಲ ದೇವಸ್ಥಾನ ತೋರಿದ್ರು. ಆ ಕಾರಣದಿಂದ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಮುಂಜಾಗ್ರತೆ ಚಿಕಿತ್ಸೆಗಿಂತ ಉತ್ತಮ. ಅದಕ್ಕೆ ನಾವೆಲ್ಲ ಏನು ಮಾಡ್ಬೋದು ಅಂತಂದ್ರೆ ಈ ನಿಚ್ಚುಕಿ ಮತ್ತು ಕಿತ್ತೂರು ಸುತ್ತಮುತ್ತಲಿನ ಜನರು ಭಾಳ ಜನ ಭಾಗವಹಿಸಿದ್ದೀರಿ. ನಾವು ಹೆಚ್ಚಿನ ಸಮಯವನ್ನು ಅಕ್ಕಾರು ಕೊಡೋಣ, ನಮ್ಮ ಆರೋಗ್ಯವನ್ನು ನಾವು ಹೆಂಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಕುರಿತು ಅವ್ರನ್ನ ಮಾತಾಡಿದರು. ತಮಗೆಲ್ಲ ಧನ್ಯವಾದ. ಮಡಿವಾಳ ಜನರನ್ನ ಮುಖ್ಯಮಂತ್ರಿಯಾಗಿ ಹೃದಯವಿಂದದಲ್ಲಿ ಇಟ್ಟುಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು 4 ಮಾತುಗಳನ್ನು ಹೇಳಿದಂಥ ನಳವಾಯಿ ಸರ್ ಅವರೇ, ಸರ್ಪಳಿ ಅವರೇ, ದೌಳಾಯಿ ಅವರೇ, ಯಲ್ಲಪ್ಪನವರೇ, ಈ ಎಲ್ಲವನ್ನ ಆಯೋಜನೆ ಮಾಡಿ ಅವರಿಗೆ ಬಹಳಷ್ಟು ಕಾಟ ಕೊಟ್ಟು ನಮ್ಮೂರಿಗೆ ನೀವು ಬರಲೇಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಹಳಷ್ಟು ಶ್ರಮ ವಹಿಸಿ ಅವರ ಜೊತೆಗೆ ಸಂಪರ್ಕ ಮಾಡಿ ಅವರನ್ನು ಕರೆಸಿ ಇಲ್ಲಿ ಎಲ್ಲರಿಗೆ ಉಪಯೋಗ ಆಗುವಂತೆ ಮಾಡಿದಂಥ ಬಸವರಾಜ ಅವರಾಜಿಯವರೇ, ಉಳಿದಂಥ ಎಲ್ಲ ಗ್ರಾಮದ ಹಿರಿಯರೇ, ಇದರ ಫಲಾನುಭವಿಗಳೇ, ನಿಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ ಇವತ್ತಿನ ಈ ಸಭೆಗೆ ಎಲ್ಲರಿಗೆ ಆರೋಗ್ಯದ ವಿಚಾರಗಳನ್ನು ತಿಳಿಸಿಕೊಡುವುದಕ್ಕಾಗಿ ಬೆಂಗಳೂರಿನಿಂದ ಬಂದಿರುವಂಥ ಟಿವಿಯಲ್ಲೇ ಅವರು ಬಂದಿರ್ತಾರೆ. ಬೆಂಗಳೂರಿನಿಂದ ಇಂಥ ಹಳ್ಳಿಗೆ ಮಳೆಗಾಲದಲ್ಲಿ ಬಂದಿರುವಂಥ ಸಹೋದರಿ ಲತಾ ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆ. ಅವರಿಗೆ ಮೊದಲು ನಾವು ಅವಕಾಶವನ್ನು ಕೊಡೋಣ. ಇದರ ಎಲ್ಲ ಅನುಭವ ನಿಮಗಾಗಿದೆ. ಈಗಾಗಲೇ ನಾ ಮುಂದೆ ಅಂತೇಳಿ ದುಡಿಯಾಡಿ ಅಲ್ಲಿ ಬಂದು ಕುಂತು ಇದೆಲ್ಲ ಅದರ ಅನುಭವವನ್ನು ಪಡ್ಕೊಂಡಿದೆ. ಅದರ ಜೊತೆಗೆ ನಾನು ಪಡ್ಕೊಂಡಿದ್ದೇನೆ. ಆ ರೀತಿಯಾಗಿ ಮುಂದೆ ಅದರ ಉಪಯೋಗ ಏನು, ಆರೋಗ್ಯ ರೀತಿಯಿಂದ ಹೇಗೆ ಇರಬೇಕು ಏನು ಅನ್ನುವಂಥ ಸಮಸ್ತ ವಿಚಾರವನ್ನು ಎಲ್ಲರಿಗೂ ರೀತಿಯಲ್ಲಿ ಅವರು ಸಣ್ಣ ವಯಸ್ಸಿನಲ್ಲಿ ಎಲ್ಲ ಅನುಭವವನ್ನು ಪಡೆದುಕೊಂಡಂಥ ಸಹೋದರಿ ಲತಾ ಅವರು ಬಂದಿದ್ದಾರೆ. ಅವರು ತಿಳಿಸಿಕೊಡ್ತಾ ಇದ್ದಾರೆ. ನಾವು ನೀವೆಲ್ಲ ಅದನ್ನು ತಿಳಿದುಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು ಮಾಡಿ ಸರ್ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆದರೂ ಕೆಲವೊಂದು ಸಂಶಯಗಳಿರುತ್ತಲ್ವಾ, ಈಗ ಎಷ್ಟೋ ವರ್ಷಗಳಿಂದ ಮಾತ್ರೆ ಮತ್ತು ತಗೊಂಡು ವಾಸಿ ಆಗದಿರೋಂಥ ಕಾಯಿಲೆ ಸಣ್ಣ ಮಿಷಿನಲ್ಲಿ ಕೂತ್ಕೊಂಡು ನಮ್ಗೆ ಹೆಂಗೆ ವಾಸಿ ಆಗುತ್ತೆ, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಡೈಲಿ ತಗೊಳ್ತಾ ಇದ್ರೆ ಮುಂದಕ್ಕೆ ನಮ್ಗೆ ಏನಾದರೂ ಅಡ್ಡ ಪರಿಣಾಮಗಳು ಇದರಿಂದ ಇದೆಯಾ, ಆ ಥರ ಡೌಟ್ಸ್ಗಳು ಕೆಲವೊಂದು ಇರುತ್ತೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಅಂತಾನೆ ನಿಮ್ಮೆಲ್ಲರೂ ಒಂದೇ ಟೈಮ್ಗೆ ಒಟ್ಟಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಇವತ್ತು ನೀವೇನು ಇಲ್ಲಿ ಇದ್ದೀರಾ, ಈ ಸಮಯ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಿಮಗೆ ಇನ್ ಫ್ಯೂಚರಲ್ಲಿ ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ.
ಹಾಗಾಗಿ ಮಾತಾಡಿದ್ರೆ ಒಂದು ಅರ್ಧ ಗಂಟೆಗಳ ಕಾಲ ನಾನು ಮಾತಾಡುವಂಥ ವಿಷಯಗಳನ್ನ ಕೇಳಿಸ್ಕೊಳ್ಳಿ. ಕಡೆಯಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರು ಕೂಡ ದಯವಿಟ್ಟು ಕೇಳಿ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿನಾ? ಅರ್ಥ ಆಗ್ತಿದ್ರಲ್ವ ಎಲ್ರಿಗೂ? ಕನ್ನಡ ಎಲ್ರಿಗೂ ಅರ್ಥ ಆಗ್ತಿದೆಯಾ? ಥ್ಯಾಂಕ್ ಯು. ಸೊ ನನ್ನ ಹೆಸರು ಲತಾ ಅಂತ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಆಲ್ಮೋಸ್ಟ್ 20 ವರ್ಷಗಳಿಂದ ಈ ವೆಲ್ನೆಸ್ ಫೀಲ್ಡಲ್ಲೇ ಇದ್ದೀನಿ. ಅಂದರೆ ಮಾತ್ರೆ ಮತ್ತಿಲ್ಲದೆ ಪರ್ಯಾಯ ಚಿಕಿತ್ಸೆಯ ಮೂಲಕ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೇ ನಾನು ನಿಮ್ಗೆ ಮಾತಾಡ್ತೀನಿ. ಆ ಟಾಪಿಕ್ ಅಲ್ಲದೆ ಬೇರೆ ಏನು ಮಾತಾಡೋಲ್ಲ. ಸರಿನಾ? ನೀನು ನನ್ನ ಜೊತೆ ಮಾತಾಡ್ಬೇಕು. ಯಾಕೆ ಅಂದರೆ ನಾವು ಬೆಂಗಳೂರಲ್ಲಿ ಬಸವೇಶ್ವರ ನಗರಲ್ಲಿ ಫಸ್ಟ್ ಬ್ರಾಂಚು 10 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ಇವತ್ತು ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡಲ್ಲಿ ಎಲ್ಲ ಕಡೆನೂ ಬ್ರಾಂಚ್ಗಳಿದೆ. ಅದೇ ರೀತಿ ಕೇರಳದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಸೊ ಒಂದೊಂದು ರಾಜ್ಯಕ್ಕೆ ಹೋದಾಗ ಒಂದೊಂದು ಭಾಷೆ ಮಾತಾಡಬೇಕಾಗುತ್ತೆ. ಸೊ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತಲ್ವಾ? ಈಗ ಮಹಾರಾಷ್ಟ್ರಕ್ಕೆ ಹೋಗಿ ಕನ್ನಡ ಮಾತಾಡೋಕ್ಕಾಗುತ್ತಾ? ಅವ್ರಿಗೆ ಅರ್ಥನೇ ಆಗಲ್ಲ ಅಲ್ವಾ? ತಮಿಳ್ನಾಡಿಗೆ ಹೋದಾಗ ತಮಿಳ್ ಸ್ಪೀಚ್ ಮಾಡಬೇಕು. ಸೊ ಕೇರಳ ಹೋದಾಗ ಮಲಯಾಳಮು. ಸೊ ನೀವೇನು ಮಾತಾಡದೆ ಸುಮ್ಮನೆ ಕೂತಿದ್ರೆ ನಾನು ಬೇರೆ ರಾಜ್ಯಕ್ಕೆಲ್ಲ ಹೋಗಿದ್ದೀನೇನೋ, ನಾನು ಲ್ಯಾಂಗ್ವೇಜ್ ಚೇಂಜ್ ಮಾಡಿದ್ದೀನೇನೋ ಅಂತ ನಂಗೆ ಅನ್ಸುತ್ತೆ. ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕು? ಇಷ್ಟೊತ್ತು ನೀವೇ ಮಾತಾಡ್ತಾ ಇದ್ರಲ್ಲ, ಅದು ಮಾಡಬಾರ್ದು. ನನ್ನ ಜೊತೆಯಲ್ಲಿ ಮಾತಾಡಬೇಕು. ಸರಿನಾ? ಅವಾಗ ನಾನು ಹೇಳೋವಂಥ ವಿಷಯ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನಂಗೆ ಗೊತ್ತಾಗುತ್ತೆ. ಮಂಜುನಾಥ್ ಸರ್ ಹೇಳಿದಾರ, ಅವರೇ ಮಾತಾಡ್ಬೇಕು, ಯಾರು ಬಾಯಿ ತೆಗಿಯೋವಾಗಿಲ್ಲ ಅಂತ ಹೇಳಿದಾರ? ಕೆಲವೊಂದು ಕಡೆ ಹಂಗೂ ಹೇಳ್ತಾರೆ. ಯಾಕೆ ಅಂದ್ರೆ ತುಂಬಾ ಮಾತಾಡ್ತಾ ಇರ್ತಾರೆ ಕೆಲವೊಬ್ರು. ಸೊ ಹಾಗಾಗಿ ಬರುವಾಗ್ಲೇ ಇನ್ಫಾರ್ಮ್ ಮಾಡುವಾಗ್ಲೇ ಹೇಳಿರ್ತಾರೆ, ಅವ್ರು ಏನ್ ಹೇಳ್ತಾರೆ ಅದು ಕೇಳಿಸ್ಕೊಳ್ಳಿ, ನೀವು ಬಾಯಿ ತೆಗಿಬಾರ್ದು ಅಂತ ಹಂಗೆಲ್ಲ ಮಾಡಬೇಡಿ. ನನ್ನ ಜೊತೆ ಮಾತಾಡಿ, ನೀವು ಅಕ್ಕಪಕ್ಕ ಮಾತಾಡ್ಬೇಡಿ. ಸರಿನಾ? ಸೊ ಕಂಪ್ಯಾನಿಯೋ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು, ಎಷ್ಟು ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಹೆಸರನ್ನ ಇಟ್ಟಿದ್ದಾರೆ. ಏನ್ ಕಂಪ್ಯಾನಿಯೋ ಅಂದ್ರೆ ಅರ್ಥ? ಇಷ್ಟೊತ್ತು ಮಾತಾಡ್ತಾ ಇದ್ರಲ್ವಾ, ಯಾಕೆ ಸೈಲೆಂಟ್ ಆಗಿ? ಕಂಪ್ಯಾನಿಯೋ ಅಂದ್ರೆ ಜೊತೆಗಾರ ಅಂತ ಅರ್ಥ, ಸಂಗಾತಿ ಅಂತ ಅರ್ಥ. ನಾವು ಸಣ್ಣ ವಯಸ್ಸಿಂದ ಯಾರಾದ್ರೂ ಒಬ್ಬ ಜೊತೆಗಾರ ಇಲ್ವಾ ನಮ್ಮ ಜೊತೆಯಲ್ಲಿ? ಇದ್ರ ಇಲ್ವಾ? ಯಾರಿದ್ರು? ತಂದೆ ತಾಯಿ ನಮ್ಗೆ ಸಣ್ಣ ವಯಸ್ಸಿನಿಂದನೂ ಇರ್ತಾರಲ್ವಾ? ಒಂದು ಸ್ಕೂಲು ಶಾಲೆಗೆಲ್ಲ ಹೋದ್ಮೇಲೆ ಅಲ್ಲಿ ಒಳ್ಳೆ ಫ್ರೆಂಡ್ಸು ಟೀಚರ್ಸು ಇರ್ತಾರೆ ಅಲ್ವಾ? ಅವರೇ ಸಂಗಾತಿ. ಹೌದಾ ಇಲ್ವಾ? ಮದ್ವೆ ಆದ್ಮೇಲೆ ಗಂಡನ ಹೆಂಡತಿ, ಹೆಂಡತಿಗೆ ಗಂಡ, ಒಳ್ಳೆ ಜೊತೆಗಾರರು, ಸಂಗಾತಿ ಅಲ್ವಾ? ಒಂದು 30-35 ವರ್ಷ ದಾಟಿದ ಮೇಲೆ ನಾವು ಇರುವಷ್ಟು ದಿವಸಗಳ ಕಾಲ ಯಾವ ಸಂಗಾತಿ ಬಹಳ ಮುಖ್ಯ? ಮಕ್ಕಳು? ಆಯ್ತು, ಹೇಳಿ ತಪ್ಪಿದ್ರು ತೊಂದರೆ ಇಲ್ಲ, ಹೇಳಿ ಮಾತಾಡಿ. ಆರೋಗ್ಯ. ಅದಕ್ಕೆ ನೀವು ಮುಂದೆ ಇದ್ದೀರಾ ಸರ್ ಸ್ಟೇಜ್ ಮೇಲೆ. ಹೇಳಿ ಯಾವ್ದು ಬಹಳ ಮುಖ್ಯ? ಮಕ್ಕಳಂತ ಅಂದ್ರೆ ಅಲ್ವಾ? ಎಷ್ಟೇ ಪ್ರೀತಿಸೋ ಮಕ್ಕಳಾದ್ರು, ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋ ಮಕ್ಕಳಾದ್ರು, ನಮ್ಗೇನಾದ್ರೂ ಕಾಯಿಲೆ ಬಂದಾಗ ಆ ಕಾಯಿಲೆನ ತಗೊಳ್ಳಿಕ್ಕಾಗತ್ತಾ? ಆಗಲ್ಲ. ದುಡ್ಡು ಕೊಡ್ಬೋದು, ನಿಮ್ಗೆ ಆಸ್ಪತ್ರೆಗೆ ಹೋಗಿ ಬನ್ನಿ ಅಂತ ದುಡ್ಡು ಕೊಡ್ಬೋದು. ಆದ್ರೆ ಕಾಯಿಲೆ ತಗೊಳಕ್ಕಾಗುತ್ತಾ? ನೋವು ತಗೊಳಕ್ಕಾಗುತ್ತಾ? ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಸೊ ನಮಗೆ ಒಂದು ವಯಸ್ಸು ಏಜ್ ಆದ್ಮೇಲೆ ನಾವು ಇರುವಷ್ಟು ದಿನಗಳು ನಮ್ಗೆ ಯಾವ್ದು ಮುಖ್ಯ? ಯಾರು ಫಸ್ಟ್ ದಿನದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ ಕ್ಯಾಂಪ್ಗೆ? ಮೊದಲನೇ ದಿನದಿಂದ ಯಾರು? ನೀವು ಒಬ್ಬರೇನಾ ಸರ್? ಅದನ್ನೇ ಕೇಳಿದೆ. ಯಾರಿಗೆ ನೋವುಗಳು ಸ್ವಲ್ಪ ಗುಣವಾಗಿದೆ? ನೀವು ಮಾತಾಡ್ಬೇಕು ಫಸ್ಟ್. ನಿಮ್ಮ ಹೆಸರು ಹೇಳಿ, ಮೈಕ್ ಇಟ್ಕೊಳ್ಳಿ. ನಿಮ್ಗೆ ಏನು ಅನುಭವ ಆಗಿದೆ ಅದನ್ನ ಹೇಳಿ. ಫಸ್ಟ್ ನಾವು ಈಗ ಫಿಸಿಯೋಥೆರಪಿ ಹಾಕಿದ್ದೀವಿ. ಮತ್ತು ಅದರಿಂದ ನಮಗೆ ಉಪಯೋಗ ಆಗೈತೆ. ಶರೀರದೊಳಗೆ ಸ್ವಲ್ಪ ಚೈತನ್ಯ ಬಂದಾಗ ಆಗಿ ಒಂದು ಜನ ಒಂದು ಉಪಯೋಗ ಆಗೈತಿ. ನಿದ್ದೆ ಬತ್ತಿ ಎಲ್ಲ ಆಗಿದೆ, ಸರಿಯಾಗಿ ಆಗ್ತದೆ. ಕಾಲ ಏನಾಗಿತ್ತು ಅಂದ್ರೆ ಒಳ್ಳೆಯ ರಿಸಲ್ಟ್. ನಾನು ಎಷ್ಟು ಬೇಕಾದ್ರೂ ಪ್ರಾಡಕ್ಟ್ ಬಗ್ಗೆ, ಕಂಪನಿ ಬಗ್ಗೆ ಹೇಳ್ಬೋದು ಅಲ್ವಾ? ಅಂದ್ರೆ ನಿಮ್ಮಲ್ಲಿ ಒಬ್ರು ಅವ್ರಿಗಾಗಿರುವಂತ ಅನುಭವನ ಹೇಳುವಾಗ ನಿಮ್ಗೆ ನಂಬಿಕೆ ಏನು ಹೆಚ್ಚಾಗುತ್ತೆ. ಹೌದಾ ಇಲ್ವಾ? ಸೊ ಈ ಮಿಷನ್ ಮೇಲೆ ನೀವು ಕೂತ್ಕೊಂಡಾಗ ಇದೇನು ನಿಮ್ಗೆ ಮ್ಯಾಜಿಕ್ ಮಾಡೋದು ಅರ್ಥ ಆಗ್ತಾ ಇದೆ. ಜಾದು ಏನು ಇಲ್ಲ. ಇದು ರಿಸರ್ಚ್ ಮಾಡಿದ್ದಾರೆ. ಒಂದು 600 ಟೆಸ್ಟ್ಗಳನ್ನ ಪಾಸ್ ಮಾಡಿ ಆದ್ಮೇಲೆ ಕ್ಲಾಸ್ B ಮೆಡಿಕಲ್ ಡಿವೈಸ್ ಅಂತ ಈ ಮಷಿನ್ಗೆ ಸರ್ಟಿಫೈ ಮಾಡಿದ್ದಾರೆ. ಒಂದೊಂದು ಕ್ಯಾಂಪ್ ಅಲ್ಲಿ 400-500 ಜನ ಬಂದು ಥೆರಪಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಲೆವೆಲ್ ಅಲ್ಲಿ ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ ನಾವು ಈ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ. ಇದನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಅಷ್ಟು ಚೆನ್ನಾಗಿದೆ.
ಈ ಮಷಿನ್ ಮೇಲೆ ನೀವು ಕಾಲು ಇಟ್ಕೊಂಡು ಕೂತ್ಕೊಂಡಾಗ ನಿಮ್ಗೆ ಹೇಗೆ ನಿದ್ದೆ ಇಂಪ್ರೂವ್ ಆಗುತ್ತೆ, ಕಾಲು ನೋವು ಸರಿ ಆಗುತ್ತೆ, BP ಗುಣ ಆಗುತ್ತೆ, ಅಥವಾ ಶುಗರ್ ಕಂಟ್ರೋಲ್ ಬರುತ್ತೆ ಅನ್ನೋ ಒಂದು ಡೌಟ್ ಇರುತ್ತೆ. ಹೌದಾ ಇಲ್ವಾ? ಈಗ ಹಾಸ್ಪಿಟಲ್ಗಳಿಗೆ ನೀವು ಹೋದಾಗ ಒಂದೊಂದು ಕಾಯಿಲೆಗೆ ಒಬ್ಬೊಬ್ರು ಬೇರೆ ಬೇರೆ ಡಾಕ್ಟರ್ಸ್ ಇದ್ದಾರೆ ಇವತ್ತು ಅಲ್ವಾ? ತಲೆನೋವಿದ್ರೆ ಬೇರೆ ಡಾಕ್ಟ್ರು, ಡಯಾಬಿಟಿಸ್ ಇದ್ರೆ ಬೇರೆ ಡಾಕ್ಟ್ರು, BP ಇದ್ರೆ ಬೇರೆ ಡಾಕ್ಟ್ರು, ಥೈರಾಯ್ಡ್ ಇದ್ರೆ ಬೇರೆ ಡಾಕ್ಟ್ರು, ಅದೇ ನಿಮ್ಮ ಮೂಳೆಗಳಲ್ಲಿ ನೋವಿದ್ರೆ ಅದಕ್ಕೆ ಬೇರೆ ಡಾಕ್ಟ್ರು. ಆದ್ರೆ ಇಲ್ಲಿ ನೋಡಿ ಒಬ್ಬೊಬ್ರ ವಯಸ್ಸು ಬೇರೆ ಬೇರೆ. ಹೌದಾ ಇಲ್ವಾ? ಆದ್ರೆ ಎಲ್ಲರಿಗೂ ಥೆರಪಿ ಏನ್ ಮಾಡಿದ್ದಾರೆ? ಏನ್ ಮಾಡಿದ್ದಾರೆ? ಒಂದೇ ಥೆರಪಿ ಅಲ್ವಾ? ಎಲ್ಲರಿಗೂ ಕಾಲ್ ಪಾದಕ್ಕೆ ಥೆರಪಿ ಕೊಟ್ಟಿದ್ದಾರೆ. ಬೇರೆ ಏನಾದ್ರು ಮಾಡಿದಾರಾ? ಇಲ್ಲ ಅಲ್ವಾ? ಯಾಕೆ ಕಾಲ್ ಪಾದಕ್ಕೆ ಮಾಡಿದ್ದಾರೆ? ಸರಿ ಆಯ್ತು. ಆಮೇಲೆ ಬೇರೆ ಏನ್ ಕಾರಣ ಇರ್ಬೋದು? ಅವ್ರಿಗೊಂದು ಜೋರ ಚಪ್ಪಾಳೆ ಹೊಡಿ. ನಮ್ಮ ದೇಹದಲ್ಲಿ ಬಹಳಷ್ಟು ಅಂಗಾಂಗಗಳಿದೆ ಇದೆ ಅಲ್ವಾ? ಏನೆಲ್ಲ ಅಂಗಾಂಗಗಳಿದೆ? ಅಲ್ಲ, ಅಂಗಾಂಗಗಳು ಏನೆಲ್ಲ ಇದೆ? ನೋಡಿ, ಅವರೊಬ್ಬರಿಗೆ ಇರೋದು, ಬೇರೆ ಯಾರಿಗೂ ಇಲ್ಲ. ದೇವಕ್ಕಿಲ್ವಾ? ನಮ್ಮ ದೇಹದಲ್ಲಿ ಬಹಳಷ್ಟು ಅಂಗಾಂಗಗಳಿದೆ. ಕಣ್ಣು, ಕಿವಿ, ಮೂಗು, ಇದು ಮಾತ್ರ ನಮ್ಗೆ ಹೊರಗಡೆ ಕಾಣಿಸುವಂತ ಅಂಗಾಂಗಗಳು. ಇದ್ರಲ್ಲಿ ಏನಾದ್ರೂ ತೊಂದರೆ ಆದ್ರೆ ನಾವು ದಿನ ನೋಡ್ಕೋಬಹುದು. ನಮ್ಮ ಹೃದಯ 24 ಗಂಟೆಗಳ ಕಾಲ ರಕ್ತವನ್ನ ಏನ್ ಮಾಡ್ತಾ ಇದೆ? ಪಂಪ್ ಮಾಡಿ ದೇಹದ ಎಲ್ಲಾ ಭಾಗಗಳಿಗೂ ಕಳಿಸ್ಕೊಡ್ತಾ ಇದೆ. ಒಂದೇ ಒಂದು ನಿಮಿಷ ನಮ್ಮ ಹೃದಯ ರೆಸ್ಟ್ ತಗೊಂಡ್ರೆ ನಾವು ಪರ್ಮನೆಂಟ್ ಆಗಿ ರೆಸ್ಟ್. ಹೌದಾ ಇಲ್ವಾ? ಸೊ ಈ 24 ಗಂಟೆಗಳ ಕಾಲ ಕೆಲಸ ಮಾಡುವಂತ ಹೃದಯಕ್ಕೆ ಆಹಾರ ಯಾವುದು? ಅದಕ್ಕೂ ಆಹಾರ ಬೇಕಲ್ವಾ? ಅಶ್ವಾಗತ್ತಲ್ವಾ? ನಮ್ಗೆ ತಿಂಡಿ ಊಟ ಎಲ್ಲ ಮಾಡ್ತೀವಲ್ವಾ? ಅದೇ ತರ ದೇಹದ ಅಂಗಾಂಗಗಳಿಗೂ ಊಟ ಬೇಕಲ್ವಾ? ದೇಹದ ಅಂಗಾಂಗಗಳಿಗೆ ಆಹಾರ ಯಾವುದು? ಊಟ ಯಾವುದು? ರೊಟ್ಟಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಶುದ್ಧ ಗಾಳಿ. ಆಮೇಲೆ ಓಕೆ. ಆಮೇಲೆ ಯಾರು ಹೇಳ್ತಾ ಇದ್ದೀರಾ ಹೇಳಿ? ತಪ್ಪಿದ್ರು ಇಲ್ಲಿ ಯಾರು ಟೀಚರ್ ಇಲ್ಲ ಅಲ್ಲ. ಈಗ ರಕ್ತ ಬೇರೇನು ಅಲ್ಲ. ಅರ್ಥ ಆಗ್ತಿದ್ಯಾ? ರಕ್ತ, ನಮ್ ರಕ್ತ ಯಾವಾಗ ತಿಳಿಯಾಗಿ ನೀರಿನ ತರ ಇರುತ್ತೆ ಆವಾಗ ರಕ್ತ ಸಂಚಾರ ಹೇಗಿರುತ್ತೆ? ಯಾವಾಗ ರಕ್ತ ಹೆಪ್ಪುಗಟ್ಟುತ್ತೆ ಆವಾಗ ರಕ್ತ ಚಲನೆ ಕಡಿಮೆ ಆಗುತ್ತೆ. ನೋಡಿ, ಒಂದ್ ನೀರನ್ನ ನಾವು ಮೇಲಿಂದ ಹಾಕಿದಾಗ ಬೇಗ ಕೆಳಗ್ ಬರುತ್ತೆ. ಅದೇ ಒಂದ್ ಜೇನುತುಪ್ಪ ಸುರಿದ್ರೆ ಕೆಳಗ್ ಬರುತ್ತಾ? ಅದೇ ತರ ನಮ್ ರಕ್ತ ಯಾವಾಗ ನೀರಿನ ತರ ಇರುತ್ತೆ ರಕ್ತ ಸಂಚಾರ ಚೆನ್ನಾಗಿರುತ್ತೆ. ವಯಸ್ಸಾಗ್ತಾ ಆಗ್ತಾ ನಮ್ ರಕ್ತ ಏನಾಗುತ್ತೆ? ಹೆಪ್ಪುಗಟ್ಟಕ್ಕೆ ಶುರುವಾಗುತ್ತೆ. ನಾವು ತಿನ್ನುವಂತ ಆಹಾರದಲ್ಲಿರುವಂತ ಬೇಡದೇ ಇರುವಂತ ಕಲ್ಮಶಗಳು, ಕೆಮಿಕಲ್ಸ್, ನಾವು ಕುಡಿಯೋ ನೀರು ನೋಡಿ ಯಾವಾಗ ಪ್ಯಾಕ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಮಿನರಲ್ ವಾಟರ್ ಅಂತ ಕುಡಿತೀವಿ. ಮೊದಲೆಲ್ಲ ಬಾವಿ ನೀರು ಕುಡಿದ್ರು ಯಾವ ಕಾಯಿಲೆ ಬರ್ತಾ ಇರಲಿಲ್ಲ ಅಲ್ವಾ? ಸೇವಿಸೋ ಗಾಳಿ ಚೆನ್ನಾಗಿದೆಯಾ? ಎಲ್ಲಾ ಕಲುಷಿತನೇ. ಇವತ್ತು ಇದಿಷ್ಟು ಸಾಕಾಗಲ್ಲ ಅಂತ ನಾವು BP-ಗೆ ಮಾತ್ರೆ ತಗೋತೀವಿ, ಶುಗರ್ಗೆ ಮಾತ್ರೆ ತಗೋತೀವಿ, ಮಂಡಿ ನೋವು, ಯಾವುದೇ ನೋವುಗಳು ಬಂದ್ರು ಬೇಗ ನಮ್ಗೇನಾಗ್ಬೇಕು? ಕಾಯಿಲೆ ವಾಸಿ ಆಗ್ಬಿಡ್ಬೇಕು. ಆ ಮಾತ್ರೆ ಒಳಗಡೆ ಹೋಗಿ ನಮ್ಮ ದೇಹದಲ್ಲಿ ಏನ್ ಪರಿಣಾಮ ಮಾಡುತ್ತೆ ಅಂತ ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? ತಕ್ಷಣಕ್ಕೆ ನಮ್ಗೆ ಏನಾಗ್ಬೇಕು? ನೋವು ವಾಸಿ ಆಗ್ಬಿಡ್ಬೇಕು, ಆರಾಮಾಗ್ಬಿಡ್ಬೇಕು. ಆ ಮಾತ್ರೆಯಲ್ಲಿರೋ ಕೆಮಿಕಲ್ ಒಳಗಡೆ ಹೋಗಿ ಏನ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆಯ್ತು, ಟ್ಯಾಬ್ಲೆಟ್ ತಗೋತೀವಲ್ಲ, ಆ ಟ್ಯಾಬ್ಲೆಟ್ ಒಳಗಡೆ ಹೋಗಿ ನಮ್ಮ ಕಾಯಿಲೆಯನ್ನ ಯಾವತ್ತಾದ್ರೂ ವಾಸಿ ಮಾಡಿದ್ಯಾ? ಯಾರಿಗೆಲ್ಲ ಶುಗರ್ ಇದೆ ಕೈ ಮೇಲ್ ಮಾಡ್ಬೋದಾ? ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀರಾ? ಕಂಟ್ರೋಲ್ ಬಂದಿದ್ಯಾ? ಕ್ಯೂರ್ ಆಗಿದೆಯಾ? ಇವತ್ತು ಬೆಳಗ್ಗೆ ನೀವು ಒಂದು ಟ್ಯಾಬ್ಲೆಟ್ ತಗೊಂಡ್ರೆ 12 ಗಂಟೆಗಳ ಕಾಲ ನಿಮ್ಮ ಸಕ್ಕರೆ ಅಂಶವನ್ನ, ಗ್ಲೂಕೋಸ್ ಅಂಶವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ರಾತ್ರಿ ಸೇಮ್ ಟೈಮ್ಗೆ ನೀವೇನ್ ಮಾಡ್ಬೇಕು? ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ನಿಮ್ ಶುಗರ್ ರೇಂಜ್ ಏನಾಗುತ್ತೆ? ಹೆಚ್ಚಾಗುತ್ತೆ. BP ಆದ್ರೂ ಅಷ್ಟೇ, ಥೈರಾಯ್ಡ್ ಆದ್ರೂ ಅಷ್ಟೇ, ಮಂಡಿ ನೋವು, ಎಲ್ಲಾ ನೋವುಗಳಿಗೂ ನೀವು ತಗೊಳ್ಳುವಂತ ರಾಸಾಯನಿಕವಾದ ಕೆಮಿಕಲ್ಗಳು ನಿಮ್ಗೆ ಆ ಕ್ಷಣಕ್ಕೆ ಮಾತ್ರ ಏನ್ ಮಾಡುತ್ತೆ? ನೋವನ್ನ ಗುಣಪಡಿಸುತ್ತೆ. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ದೇವಸ್ಥಾನ ತುಂಬಾ ಶುದ್ಧವಾಗಿದೆಯಾ? ಯಾಕೆ ಶುದ್ಧವಾಗಿದೆ? ದೇವರಿದ್ದಾರೆ, ಓಕೆ. ಈ ಜಾಗ ಹೇಗೆ ಶುದ್ಧವಾಗಿದೆ? ಪ್ರತಿದಿನ ಏನ್ ಮಾಡ್ತಾ ಇದ್ದಾರೆ? ದೇವಸ್ಥಾನವನ್ನ ಶುದ್ಧ ಮಾಡ್ತಾ ಇದ್ದಾರೆ. ಹೌದಾ ಇಲ್ವಾ? ಸ್ವಚ್ಛ ಮಾಡ್ತಾ
ಅದೇ ತರ ಎಲ್ಲ ಬೇಗ ಕೂತ್ಕೋಬೇಕು ಚೇರಲ್ಲಿ. ಚೇರ್ನ ಎಳೀತಾರೆ. ಆಯ್ತಾಯ್ತು. ಸೊ ಅದೇ ತರ ನಮ್ಮ ದೇಹ ಕೂಡ ದೇವಸ್ಥಾನದ ಹಾಗೇನೆ. ಯಾವಾಗ ನಾವು ಶುದ್ಧವಾಗಿ ಇಟ್ಕೊಂಡಾಗ, ಪ್ರತಿಯೊಬ್ಬರು ದೇಹವನ್ನ ದೇಗುಲವಾಗಿ ಇಟ್ಕೊಂಡಿದೀವ. ಹೇಳಿ, ನಮ್ಮ ದೇಹವನ್ನ ದೇಗುಲವಾಗಿ ಇಟ್ಕೊಂಡಿದೀವ. ಕಾಯಿಲೆ ಬರೋವರೆಗೂ ಏನ್ ಮಾಡ್ತೀವಿ? ಕಾಯ್ತೀವಿ, ಶುದ್ಧ ಮಾಡೋದೇ ಇಲ್ಲ. ನಾನು ಹೇಳುವಂತ ವಿಷಯ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ದಿನನಿತ್ಯ ನಮ್ಮ ದೇಹವನ್ನ ನಾವು ಶುದ್ಧ ಮಾಡ್ಕೊಂಡ್ರೆ ಮುಂದಕ್ಕೆ ನಮ್ಗೆ ಯಾವುದು ಕಾಯಿಲೆ ಬರಲ್ಲ. ಕಾಯಿಲೆ ಬಂದ ಮೇಲೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಯಾವುದೇ ಒಂದು ಕಾಯಿಲೆನೂ ನಾರ್ಮಲ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ನೀವು ತಗೊಳ್ಳೋ ಅಂತ ಟ್ಯಾಬ್ಲೆಟ್ಸ್, ಪೇನ್ ಕಿಲ್ಲರ್ಸು, ನೀವು ತಗೊಳ್ಳೋ ಅಂತ ಮಾತ್ರೆಗಳು ನಿಮ್ಮ ಕಾಯಿಲೆಯನ್ನ ಯಾವತ್ತೂ ಶುದ್ಧ ಮಾಡಲ್ಲ. ಯಾವುದೇ ಒಂದು ಕಾಯಿಲೆಯನ್ನು ರೂಟಿಂದ ಕ್ಲಿಯರ್ ಮಾಡೋದಿಲ್ಲ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಏನಂದ್ರೆ, ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ರು ಕಸನ ತಗೊಂಡೋಗಿ ಎಲ್ಲ ಹಾಕ್ತೀರಾ? ಡಬ್ಬಿಯಲ್ಲಿ ಹಾಕಿಟ್ಟಿರ್ತೀರಲ್ವಾ? ಪ್ರತಿನಿತ್ಯ ಡಬ್ಬಿನ ಶುದ್ಧ ಮಾಡ್ತೀರಾ ಮಾಡಲ್ವಾ? ಮಾಡ್ತೀರಲ್ವಾ? ಡೈಲಿ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ, ಅಥವಾ ಒಂದ್ ವಾರ ಎಲ್ಲ ಊರಿಗೆ ಹೋಗಿದ್ದೀರಾ, ಬಂದಾಗ ವಾಸನೆ ಬರುತ್ತಾ ಬರಲ್ವಾ? ವಾಸನೆ ಬರ್ತಾ ಇದೆ ಅಲ್ವಾ? ಸರಿ, ವಾಸನೆ ಬಂದಾಗ ನೀವು ಮಾತಾಡಬಾರ್ದು. ವಾಸನೆ ಬಂದಾಗ ನೀವು ಅದನ್ನ ಏನ್ ಮಾಡ್ಬೇಕು? ಅಲ್ಲಿ ಕಸದ ಡಬ್ಬಿಯಲ್ಲಿ ಕಸ ಇದೆ ಅನ್ನೋದನ್ನೇ ಮರೆತು ಹೋಗಿ ನೀವು ಮನೆ ಒಳಗಡೆ ಸೆಂಟ್ ಬಾಟಲ್ ತಂದು ಸೆಂಟ್ ಹಾಕೋದು ಅಥವಾ ಫೆನಾಯಿಲ್ ಹಾಕಿ ಮನೆ ಕ್ಲೀನ್ ಮಾಡೋದು ಮಾಡ್ತಾ ಇದ್ದೀರಾ. ಕ್ಲೀನ್ ಮಾಡಿದ ತಕ್ಷಣ ನಿಮ್ಗೆ ವಾಸನೆ ಏನಾಗುತ್ತೆ? ಇರಲ್ಲ, ವಾಸನೆ ಹೊಟ್ಟೋಗತ್ತೆ. ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಏನಾಗುತ್ತೆ? ಡಬ್ಬಿಯಲ್ಲಿರೋ ಕಸ ವಾಸನೆ ಬರ್ಸ್ತಾ ಇರುತ್ತೆ. ನಮ್ಮ ದೇಹದ ಒಳಗಡೆನೂ ಸೇಮ್ ಕಸದ ಡಬ್ಬಿನ ತುಂಬಿಸ್ಕೊಂಡಿದ್ದೀವಿ. ಹೇಗೆ? ದಿನ 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 ತಿಂತಾ ಇದೀವಿ. ಏನ್ ತಿಂತಾ ಇದೀವಿ, ಎಷ್ಟು ತಿಂತಾ ಇದೀವಿ, ನಮ್ಮ ಹೆಲ್ತ್ಗೆ ಎಷ್ಟು ಬೇಕಾಗಿದೆ, ಏನಾದ್ರೂ ನಾಲೆಜ್ ಇದೆಯಾ? ಏನೂ ಇಲ್ಲ. ಅದು ಇವಾಗ ಟಿವಿ ಫೋನ್ ಎಲ್ಲ ಬಂದ್ಮೇಲಂತೂ ಅದನ್ನ ನೋಡ್ಕೊಂಡೇ ತಿನ್ನೋದು. ಒಳಗೇನು ಹೋಗ್ತಾ ಇದೆ, ಎಷ್ಟು ಹೋಗ್ತಾ ಇದೆ, ಯಾವ್ದ್ರ ಅರಿವು ನಮ್ಗೆ ಇಲ್ಲ ಅಲ್ವಾ? ಎರಡನೇದಾಗಿ ನಮ್ಮ ದೇಹ ನಮ್ಮ ಜೊತೆಯಲ್ಲಿ ಮಾತಾಡುತ್ತೆ. ಅದನ್ನ ನಾವು ಕೇಳ್ಬೇಕಷ್ಟೇ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಏನ್ ಸೆನ್ಸೇಷನ್ ಬರುತ್ತೆ? ಎದ್ದಿದ ತಕ್ಷಣ ನಿಮ್ ದೇಹ ನಿಮ್ಮ ಹತ್ರ ಮಾತಾಡುತ್ತಲ್ವಾ? ಮಾತಾಡುತ್ತಾ ಮಾತಾಡೋದು? ಪ್ರತಿಯೊಬ್ಬರ ಜೊತೆಯಲ್ಲೂ ಮಾತಾಡತ್ತೆ. ಎದ್ದಿದ ತಕ್ಷಣ ಫಸ್ಟ್ ಎಲ್ಲಿಗೆ ಹೋಗ್ತೀರಾ? ಮುಂಜಾನೆ ಕಾರ್ಯಕ್ರಮನ ನೋಡ್ಕೊಳಕ್ಕೆ ಹೋಗ್ತೀರಾ, ಹೌದಾ ಇಲ್ವಾ? ಅದಕ್ಕೆ ನಿಮ್ಗೆ ಹೇಳೋದು ಯಾರು? ನಿಮ್ ಮೆದುಳು ನಿಮ್ಗೆ ಕಮಾಂಡ್ ಕೊಡತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಅದೆಲ್ಲ ಮುಗಿಸಿ ಆದ್ಮೇಲೆ ಸ್ನಾನ ಎಲ್ಲ ಆಗಿದ ತಕ್ಷಣ ಕರೆಕ್ಟ್ ಆಗಿ ಹೊಟ್ಟೆ ಹಸಿವು ಆಗತ್ತಾ ಆಗಲ್ವಾ? ಆಗತ್ತಲ್ವಾ? ನಿಮ್ ಮೆದುಳು ನಿಮ್ ಹೊಟ್ಟೆಗೆ ಕಮಾಂಡ್ ಕೊಡ್ತಾ ಇದೆಯಾ? ಹಸಿವು ಆಗ್ತಾ ಇದೆ, ಏನಾದ್ರೂ ತಿನ್ಬೇಕು ಅಲ್ವಾ? ಅಲ್ವಾ? ತಿಂದ ಆಗಿದ ತಕ್ಷಣ ತಿಂತಾನೇ ಇರ್ತೀರಾ. ಒಂದ್ 10 ರೊಟ್ಟಿ ತಿಂತೀರಾ, 2 ರೊಟ್ಟಿ ತಿಂದಿದ ತಕ್ಷಣ ತುಂಬ್ತು ಸಾಕು ಅಂತ ಹೇಳತ್ತಾ? ಯಾರು ಹೇಳ್ತಾರೆ? ನಿಮ್ ಮೆದುಳು ಹೇಳುತ್ತೆ. ಒಂದು ಟಾಯ್ಲೆಟ್ಗೆ ಹೋಗ್ಬೇಕಂದ್ರೂ ನಿಮ್ ಮೆದುಳು ನಿಮ್ಗೆ ಕಮಾಂಡ್ ಕೊಡುತ್ತೆ. ಅರ್ಥ ಆಗ್ತಿದೆ ಅಲ್ಲ? ದೇಹದಲ್ಲಿ ಪ್ರತಿಯೊಂದು ಕೆಲಸನೂ ಸರಿಯಾಗಿ ಆಗ್ಬೇಕಂದ್ರೆ ಮೆದುಳು ನರಗಳ ಮುಖಾಂತರ ನಮಗೆ ಸೂಚನೆಯನ್ನ ಕೊಡಬೇಕು. ಎಲ್ಲ ಒಂದು ಜೋರ ಚಪ್ಪಾಳೆ ಹೊಡೆಯೋಣ. ಥ್ಯಾಂಕ್ ಯು. ಚಪ್ಪಾಳೆ ಹೊಡೀರಿ ಅಂದ ತಕ್ಷಣ ಯಾಕೆ ಹೊಡೆದ್ರಿ? ಯಾರು ಹೇಳಿದ್ ನಿಮ್ಗೆ? ನಾನು ಹೇಳಿದೆ, ಹೌದು. ನಿಮಗೆ ಹೇಳಿದವ್ರು ಯಾರು? ಎಕ್ಸಾಕ್ಟ್ ಆಗಿ ನಿಮ್ಮ ಮೆದುಳು ನಿಮ್ಗೆ ಕಮಾಂಡ್ ಕೊಡುತ್ತೆ. ನಿಮ್ ಮೆದುಳು ಹೇಳಿದ ತಕ್ಷಣ ನಿಮ್ ಕೈ ಆಟೋಮ್ಯಾಟಿಕ್ ಆಗಿ ಏನಾಯ್ತು? ಚಪ್ಪಾಳೆ ಹೊಡೆಯಕ್ ಬಂತು ಅಲ್ವಾ? ಹೊಡಿತಾನೇ ಇದ್ರ, ಸ್ಟಾಪ್ ಮಾಡಿದಿರಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು ದೇವರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದಾರಂದ್ರೆ ಯಾವ ಕಾಯಿಲೆನೂ ನಮಗ್ ಬರಲ್ಲ. ಅದನ್ನ ಮೀರಿ ನಾವೇನ್ ಮಾಡ್ಕೋತಾ ಇದ್ದೀವಿ? ಕಾಯಿಲೆ ಬರ್ಸ್ಕೋತಾ ಇದ್ದೀವಿ. ಸೊ ನಮ್ಮ ಮನೆಯ ಒಳಗಡೆ ಕಸದ ತೊಟ್ಟಿಯಲ್ಲಿ ಕಸ ಇದೆ ಅನ್ನೋದು ಫಸ್ಟ್ ನಮ್ಗೆ ನಾಲೆಜ್ಗೆ ಬರಬೇಕು. ಬಂದ ಕೂಡಲೇ ಏನ್ ಮಾಡ್ಬೇಕು? ಫೆನಾಯಿಲ್ ಹಾಕಿ ಮನೆ ಒರೆಸೋದಲ್ಲ. ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಯಾವುದು? ಕಸ ತಗೊಂಡೋಗಿ ಹೊರಗಡೆ ಚೆಲ್ಬೇಕು. ಅವಾಗ ನಿಮ್ಮ ಮನೆ ಒಳಗಡೆ ಇರುವಂತ ಕೆಟ್ಟ ವಾಸನೆ ಹೊರಗಡೆ ಹೋಗುತ್ತೆ. ದೇಹದ ಒಳಗಡೆ ಆಲ್ರೆಡಿ ತುಂಬಾ ತುಂಬಿಸಿಟ್ಕೊಂಡಿದ್ದೀರಾ ಕಸ. ಅದನ್ನ ಶುದ್ಧ ಮಾಡಿದ್ರೆ, ಮಾತ್ರೆಗಳನ್ನ ತಗೊಳ್ತಾನೆ ಇದ್ರೆ ಕಸ ಹೆಚ್ಚಾಗತ್ತಾ ಅಥವಾ ಕಡಿಮೆ ಆಗತ್ತಾ? ಹೆಚ್ಚಾಗತ್ತೆ. ಈ ಮಷೀನ್ ಮೇಲೆ 30 ನಿಮಿಷ ನೀವು ಕೂತ್ಕೊಂಡ ತಕ್ಷಣ ನೀವು ನಮ್ಗೆ ಹೇಳೋದೇ ಬೇಡ ನಿಮ್ಗೆ ಏನ್ ಕಾಯಿಲೆ ಇದೆ ಅಂತ.
ಆ ಕಾಲಿಂದ ನಿಮ್ಮ ಮೆದುಳಿನ ತನಕ ರಕ್ತ ಏನಾಗುತ್ತೆ, ರಕ್ತ ಚಲನೆ ಇಂಪ್ರೂವ್ ಆಗುತ್ತೆ. ನಮ್ಮ ಹೃದಯ ಎಷ್ಟು ಮುಖ್ಯನೋ ಅದಕ್ಕಿಂತ 2 ಪಟ್ಟು ಮುಖ್ಯ ನಮ್ಮ ಮೀನಖಂಡಗಳಲ್ಲಿರುವಂತ ಮಾಂಸಖಂಡಗಳು, ಕಾಫ್ ಮಸಲ್ಸ್. ಈ ಮಸಲ್ಸ್ ನಮ್ಮ ಕಾಲಿಗೆ ಹೋದಂತ ರಕ್ತವನ್ನ ಮೇಲ್ ತಳ್ಳೋದಕ್ಕಲ್ಲಿ ಯಾವ ಮಷೀನು ದೇವ್ರು ಕೊಟ್ಟಿಲ್ಲ, ಅದಕ್ಕೆ ಕಾಫ್ ಮಸಲ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಮಷಿನ್ ಮೇಲೆ ಕೂತ್ಕೊಂಡ ತಕ್ಷಣ ಫಸ್ಟ್ ನಿಮಗೆ ಸೆನ್ಸ್ ಆಗೋದೇ ಕಾಫ್ ಮಸಲ್ಸ್ ಅಲ್ಲಿ, ಮೀನಖಂಡಗಳಲ್ಲಿ. ಹೌದಾ ಇಲ್ವಾ? ಕರೆಂಟ್ ಶಾಕ್ ಹೊಡೆದಂಗೆ ಫೀಲ್ ಆಗುತ್ತಾ? ಆಗುತ್ತಾ ಆಗಲ್ವಾ? ಯಾರಿಗಾದ್ರೂ ಕರೆಂಟ್ ಶಾಕ್ ಹೊಡ್ಸ್ಕೊಂಡಿದ್ದೀರಾ? ನೋಡಿದೀರಾ? ಆಗಿದೆ. 1 ಸೆಕೆಂಡ್ ಕರೆಂಟ್ ಶಾಕ್ ಹೊಡೆದ್ರೆ 1 ವಾರ ಆಗುತ್ತೆ ಅವರು ಸರಿಯಾಗಿ ಚೇತರಿಸ್ಕೊಳ್ಳೋದಕ್ಕೆ, ಅಷ್ಟು ನರಗಳು ವೀಕ್ ಆಗುತ್ತೆ. ಆದ್ರೆ ಈ ಮಷೀನ್ ಅಲ್ಲಿ 30 ನಿಮಿಷ ಥೆರಪಿ ಆದ್ಮೇಲೆ ಇನ್ನೊಂದು 30 ನಿಮಿಷ ಕೊಡ್ತೀರಾ, ಕಾಲು ನೋವು ತುಂಬಾ ಇದೆ ಅಂತ ಕೇಳ್ತಾರೆ. ತುಂಬಾ ಆರಾಮಾಗಿದೆ ಥೆರಪಿ ತಗೊಂಡ್ಮೇಲೆ. ಸರ್ ಹೇಳಿದ್ರು ನಿದ್ದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಮುಖ್ಯವಾದಂತ ಕಾರಣ ನಮ್ಮ ಕಾಲಿಂದ ರಕ್ತವನ್ನ ಮೇಲೆ ತಳ್ಳುವಾಗ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳಿಗೂ ರಕ್ತದ ಜೊತೆಯಲ್ಲಿ ಬೇಕಾಗಿರುವಂತ ಪೋಷಕಾಂಶಗಳು ಸರಿಯಾಗಿ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಡಾಕ್ಟರ್ ಹೇಳ್ತಾರೆ ನಿಮ್ಗೆ 50 ವರ್ಷ ಆಗಿದೆ, ಕಣ್ಣಿನ ದೃಷ್ಟಿ ಇವಾಗ ಏನಾಗಿದೆ, ಕಣ್ಣಿನ ದೃಷ್ಟಿ ಕಡಿಮೆ ಆಗಿದೆ, ಒಂದ್ ಸ್ವಲ್ಪ ವಿಟಮಿನ್ ಎ ಟ್ಯಾಬ್ಲೆಟ್ಸ್ ತಗೊಳ್ಳಿ, ಅಥವಾ ಬೋನ್ಸ್ ನಿಮ್ಗೆ ಮೂಳೆಗಳ ಸವೆತ ಹೆಚ್ಚಾಗಿದೆ, ಕ್ಯಾಲ್ಸಿಯಂ ಅನ್ನ ತಗೊಳ್ಳಿ. ಆ ಟ್ಯಾಬ್ಲೆಟ್ ಒಳಗಡೆ ಹೋಗಿ ರಕ್ತದ ಜೊತೆಯಲ್ಲಿ ಮಿಕ್ಸ್ ಆಗಿನೇ ಅಂಗಾಂಗಗಳಿಗೆ ಹೋಗ್ಬೇಕು, ಡೈರೆಕ್ಟ್ ಆಗಿ ಹೋಗಕ್ ಆಗಲ್ಲ. ಹೌದಾ ಇಲ್ವಾ? ನಮ್ಮ ಆಹಾರ ಪದ್ಧತಿಯಲ್ಲೇ ಎಲ್ಲಾನು ಇದೆ. ನೀವು ಕ್ಯಾರೆಟ್ ತಿಂದ್ರೆ ವಿಟಮಿನ್ ಎ ಸಿಗತ್ತೆ ನಿಮ್ಗೆ, ರಾಗಿ ಡೈಲಿ ತಗೊಂಡ್ರೆ ನಿಮ್ಗೆ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗತ್ತೆ, ಮೊಳಕೆ ಕಾಳುಗಳಲ್ಲಿ ಕ್ಯಾಲ್ಸಿಯಂ ಹೆಚ್ಚಿದೆ. ನಮ್ಮ ಆಹಾರ ಪದ್ಧತಿಯಲ್ಲೇ ನಮ್ಮ ಕಾಯಿಲೆಗಳನ್ನ ಸರಿ ಮಾಡ್ಕೋಬಹುದು. ಆದ್ರೆ ಇವತ್ತು ಎಲ್ಲರಿಗೂ ಇದೆಲ್ಲ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ, ಸೋಮಾರಿತನ ಜಾಸ್ತಿ. ಹೌದಾ ಇಲ್ವಾ? ಅದಕ್ಕೆ ಟ್ಯಾಬ್ಲೆಟ್ ಆದ್ರೆ ಈಸಿ ಅಲ್ವಾ? ಹಾಸ್ಪಿಟಲ್ ಇಂದ ತರೋದು ಜಸ್ಟ್ ಗುಳಿಗೆ ನುಂಗೋದಷ್ಟೇ. ಅದು ಒಳಗಡೆ ಹೋಗಿ ಏನ್ ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸೊ ಈ 30 ನಿಮಿಷ ನೀವೇನ್ ಥೆರಪಿ ತಗೊಳ್ತೀರಲ್ವಾ, ನಿಮ್ ಕಾಲ್ ಪಾದದಲ್ಲಿರುವಂತ ಒಂದೊಂದು ಆಕ್ಯುಪ್ರೆಷರ್ ಪಾಯಿಂಟ್ಗಳು ಆಕ್ಟಿವ್ ಆಗಿ ನಮ್ಮ ದೇಹದಲ್ಲಿರುವ ಒಂದೊಂದು ಅಂಗಾಂಗಗಳಿಗೂ ರಕ್ತ ಸಂಚಾರನ ಹೆಚ್ಚು ಮಾಡುತ್ತೆ. ಅರ್ಥ ಆಯ್ತಾ? ಸೊ ಥೆರಪಿ ತಗೊಂಡ್ಮೇಲೆ ಕೆಲವರಿಗೆ ಸ್ವಲ್ಪ ನೋವೆಲ್ಲ ಜಾಸ್ತಿ ಆಗುತ್ತೆ. ಯಾರಿಗೆಲ್ಲ ಈ ಥೆರಪಿ ತಗೊಂಡ್ಮೇಲೆ ನೋವು ಜಾಸ್ತಿ ಆಗಿದೆ ಕೈ ಮೇಲ್ ಮಾಡ್ಬೋದಾ? ಓಕೆ, ಕೆಲವರಿಗೆಲ್ಲ ನೋವು ಜಾಸ್ತಿ ಆಗಿದೆ ಅಲ್ವಾ? ಈ ನೋವು ಯಾಕೆ ಜಾಸ್ತಿ ಆಗುತ್ತೆ ಥೆರಪಿ ತಗೊಂಡ್ಮೇಲೆ? ಸೊ ಕೆಲವರು ಹೆದರ್ಕೊಳ್ತಾರಲ್ವಾ ಥೆರಪಿ ತಗೊಂಡ್ಮೇಲೆ ನೋವು ಯಾಕೆ ಜಾಸ್ತಿ ಆಯ್ತು ಅಂತ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಓಕೆ, ಎಲ್ಲರೂ ತಿಂಡಿ ತಿಂದಾಗಿದೆಯಾ? ಯಾರಿಗೂ ಅಷ್ಟಿಲ್ಲ ಅಲ್ಲ? ನೋಡಿ, ಈಗ ದೇವಸ್ಥಾನ ಕಟ್ಟಿದಾರಲ್ವಾ, ದೇವಸ್ಥಾನ ಕಟ್ಟುವಾಗ ಒಂದು ದೇವಸ್ಥಾನ ಕಟ್ಟಬೇಕಂತ ಒಂದು ಜಾಗದಿಂದ ತುಂಬಾ ಕಲ್ಲುಗಳನ್ನ ತಗೊಂಡ್ ಬರ್ತಾರೆ.